ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10 ರೂಪಾಯಿನ ಫಾಫ್ಟಾ ನೋಟ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಏನು ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ 10 ರೂಪಾಯಿ ನೋಟ್ಗಳನ್ನು ಪರಿಚಯಿಸಿದಾಗ ಈ ಒಂದು ನೋಟ್ಗಳನ್ನು ಮೊದಲಿಗೆ ಬಿಡುಗಡೆ ಮಾಡಿರುವಂಥದ್ದು. ನೀವು ನೋಡ್ತಾ ಇರೋ ನಂತರ ಹಲವಾರು ಕಲೆಕ್ಷನ್ ಇರುವಂಥದ್ದು. ಸೊ ಇದರಲ್ಲಿ ಸುಮಾರು ವೆರೈಟಿ ಇರುವಂಥದ್ದು. ನಾನು ನಿಮಗೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಮುಂದುವರಿಸೋಣ. ನೀವೇನು ನೋಡ್ತಾ ಇದ್ದೀರಾ, ಇದು ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಈ 10 ರೂಪಾಯಿ ನೋಟ್ಗಳನ್ನು ಪರಿಚಯ ಮಾಡಿರುವಂಥದ್ದು. ಈ ಒಂದು ನೋಟ್ಗಳನ್ನು 10 ರೂಪಾಯಿನ ಫಾಫ್ಟಾ ನೋಟ್ಗಳು ಅಂತಾರೆ, ಅಥವಾ 10 ರೂಪಾಯಿನ ಬಿಗ್ ನೋಟ್ಸ್ ಅಂತ ಕರೀತಾರೆ. ಸೊ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಈ ನೋಟ್ಗಳು ಅಂತ. ಬಾಂಡ್ ಪೇಪರ್ ಥರ ಇರುವಂಥದ್ದು, ಹಿಂದ್ಗಡೆ ಬೋಟ್ ಚಿತ್ರ ಇರುವಂಥದ್ದು. ಸೊ ನೀವು ಗಮನಿಸ್ತಾ ಇದ್ದೀರಾ, ಕನ್ನಡದಲ್ಲಿ ಕೂಡ 10 ರೂಪಾಯಿಗಳು ಅಂತ ಇರುವಂಥದ್ದು. ಸೊ ಈ ಒಂದು ನೋಟ್ಗಳಲ್ಲಿ ಹಲವಾರು ವೆರೈಟೀಸ್, ನಾನು ನಿಮ್ಗೆ ಆಗಲೇ ಏನು ಹೇಳಿದೆ, ಹಲವಾರು ವೆರೈಟೀಸ್ಗಳು ಇರುವಂಥದ್ದು ಎಲ್ಲವೂ ನನ್ನ ಹತ್ರ ಇದ್ದಾವೆ. ಸೊ ಒಂದೊಂದೇ ನಿಮ್ಗೆ ತೋರಿಸ್ತೇನೆ. ಮತ್ತು ಈ ಒಂದು ವಿಡಿಯೋದಲ್ಲಿ ಇದರ ಬೆಲೆ ಏನು, ಈ ನೋಟುಗಳ ಬೆಲೆ ಏನು, ಇದರೆಲ್ಲವನ್ನು ನಾವು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಮತ್ತು ಈ ಥರದ ನೋಟುಗಳನ್ನು ನೀವು ಎಲ್ಲಿ ತೊಗೊಳ್ಬೇಕು, ಎಲ್ಲಿ ಸಿಗುತ್ತೆ ಈ ಥರದ ನೋಟುಗಳು, ಕಲೆಕ್ಷನ್ ಪರ್ಪಸ್ಗೆ ತೊಗೊಳ್ತೀರಾ ಅಂತ ಅಂದರೆ ಎಲ್ಲವನ್ನು ನಾನು ನಿಮಗೆ ಸವಿಸ್ತಾರವಾಗಿ ಹೇಳುತ್ತೀನಿ. ಅದಕ್ಕೂ ಮುಂಚೆ ನಾನು ಆಗಲೇ ಹೇಳಿದಾಗೆ ನಮ್ಮ ಚಾನಲ್ನಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಾನಾಗಿಯೇ ತಲುಪುತ್ತೆ. ಸೊ ಈಗ ವಿಷಯಕ್ಕೆ ಬರೋದಾದರೆ, ಸೊ ಈ ಒಂದು ಫಾಫ್ಟಾ ನೋಟುಗಳು ಏನಿದ್ದಾವೆ, ಸುಮಾರು ವೆರೈಟಿಯಲ್ಲಿ ಅಂತ ಏನು ಹೇಳಿದೆ ನೋಡಿ. ಈ ಒಂದು ನೋಟಲ್ಲಿ 10 ರೂಪಾಯಿ ಅಂತ ಬರೆದಿರುವಂಥದ್ದು, ಹಿಂದಿಯಲ್ಲಿ ರೂಪಾಯಿ ಅಂತ ಇದೆ ನೋಡಿ. ಇದನ್ನು ಎರರ್ ನೋಟ್ ಅಂತ ಕರೀತಾರೆ, 10 ರೂಪಾಯ ಅಂತ ಇರುವಂಥದ್ದು, ರೂಪಾಯ. ಸೊ ಇದನ್ನು ಎರರ್ ನೋಟ್ ಅಂತ ಇರ್ತಾರೆ. ನೀವು ಗಮನಿಸ್ಬೋದು, ಸುಮಾರು ನೋಟುಗಳು, ಎಲ್ಲ ನೋಟುಗಳಲ್ಲೂ ರೂಪಾಯಿ ಅಂತಲೇ ಇರುವಂಥದ್ದು. ಕರೆಕ್ಟಾಗಿ ನೋಡಿ. ಸೊ ಈ ಒಂದು ಎರರ್ ನೋಟ್ಗೆ ರೂಪಾಯ ಅಂತ ಇರಬೇಕು. ಈ ಥರ ರೂಪಾಯಿ ಅಂತ ಇದ್ದರೆ ಈ ಒಂದು ಎಕ್ಸ್ಟ್ರಾ ಫೈನ್ ಕಂಡೀಷನಲ್ಲಿ ಸುಮಾರು 1,500 ರೂಪಾಯಿಯಷ್ಟು ಬೆಲೆಯನ್ನು ಹೊಂದಿರುವಂಥದ್ದು. ಉಳಿದಂತೆ ಈ ಒಂದು ನೋಟುಗಳು ಸುಮಾರು 500 ರಿಂದ 600 ರೂಪಾಯಿಯಷ್ಟು ಬೆಲೆಯನ್ನು ಹೊಂದಿರುವಂಥದ್ದು ಎಕ್ಸ್ಟ್ರಾ ಫೈನ್ ಕಂಡೀಷನಲ್ಲಿ. UNC ಕಂಡೀಷನ್ ಇತ್ತು ಅಂದರೆ ಇದು ಕೂಡ 1000 ರೂಪಾಯಿ ಬೆಲೆ ಬಾಳುತ್ತೆ. ಅದೇ ಈ ಒಂದು ನೋಟು UNC ಕಂಡೀಷನ್ ಇತ್ತು ಅಂದರೆ, ಏನು ಅನ್ಸರ್ಕ್ಯುಲೇಟೆಡ್ ಕಂಡೀಷನ್ ಇತ್ತು ಅಂದರೆ ಸುಮಾರು 2,000 ರೂಪಾಯಿಯಷ್ಟು ಬೆಲೆ ಹೊಂದಿರುತ್ತೆ. ಡಿಪೆಂಡ್ಸ್ ಅಪಾನ್ ದ ಗವರ್ನರ್ ಕೂಡ ವೇರಿ ಆಗುತ್ತೆ ಪ್ರೈಸ್. ಮತ್ತು ಇದರಲ್ಲೂ ಕೂಡ ಇನ್ನೊಂದು ವೆರೈಟಿ ಇರುವಂಥದ್ದು ನೋಡಿ. ಇದು ಅದರ ಈ ವೆರೈಟಿ. ಇದರಲ್ಲಿ ನೀವೇನು ಏನು ನೋಡ್ತಾ ಇದ್ರೆ ಹಿಂದಿ ಇಲ್ಲ, ಇದರಲ್ಲಿ ಹಿಂದಿ ಇದೆ, ಈ ನೋಟಲ್ಲಿ ಹಿಂದಿ ಇಲ್ಲ. ಮತ್ತು ಇಲ್ಲಿ 10 ಅಂತ ಬರೆದಿರುವಂಥದ್ದು ಕೆಳಗಡೆ ಡಿಸೈನಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಇಲ್ಲ, ಇದರಲ್ಲಿ ಇರುವಂಥದ್ದು ಸೇಮ್, ಎಲ್ಲವೂ ಸೇಮ್. ಓನ್ಲಿ ಇದರಲ್ಲಿ ಹಿಂದಿ ಮಿಸ್ ಆಗಿರುವಂಥದ್ದು. ಸೊ ಈ ನೋಟುಗಳು ನಾನು ಸುಮಾರು UNC ಕಂಡೀಷನ್ ಇತ್ತು ಅಂದರೆ 5,000 ರೂಪಾಯಿ ಬೆಲೆ ಇರುವಂಥದ್ದು. UNC ಕಂಡೀಷನಲ್ಲಿ ಈ ನೋಟುಗಳಿಗೆ 5,000 ರೂಪಾಯಿ ಬೆಲೆ ಇದೆ. ಈ ಒಂದು ಕಂಡೀಷನಲ್ಲಿ ನನ್ನ ಹತ್ರ ಇದ್ದಾವೆ. ಇದು ಎಕ್ಸ್ಟ್ರಾ ಫೈನಿಂದ ಅಥವಾ ಆಲ್ಮೋಸ್ಟ್ UNC ಅಂತ ಅಂದ್ಕೊಳ್ಳಿ. ಇದೊಂದು 2,500 ರೂಪಾಯಿಯಷ್ಟು ಬೆಲೆಯನ್ನು ಹೊಂದಿರುವಂಥದ್ದು. ಮತ್ತು ನೋಡಿ, ಇದೊಂದು ಕೆಲವೊಂದು ಅರ್ಧಿರೋ ನೋಟ್ ಇರುವಂಥದ್ದು ಒಂದೇ ಒಂದು. ಸೊ ಇದು ಕೂಡ 1,000 ರೂಪಾಯಿಯಷ್ಟು ಬೆಲೆಯನ್ನು ಹೊಂದಿರುವಂಥದ್ದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಈ ಥರದ ನೋಟುಗಳನ್ನು ನೀವೇನಾದ್ರೂ ಪರ್ಚೇಸ್ ಮಾಡೋದು ಎಲ್ಲಿ ಅಂತ ಕೇಳೋದಾದರೆ ದಯವಿಟ್ಟು ಕಾಯಿನ್ ಎಕ್ಸಿಬಿಷನ್ಗಳಿಗೆ ಬನ್ನಿ. ಸೊ ಮುಂದಿನ ವರ್ಷ ಭರ್ಜರಿಯಾಗಿ ಬೆಂಗಳೂರಲ್ಲಿ ಕಾಯಿನ್ ಎಕ್ಸಿಬಿಷನ್ ಫೆಬ್ರವರಿಯಲ್ಲಿ ಆಯೋಜನೆ ಆಗಿರುವಂಥದ್ದು. ಆ ಒಂದು ಕಾಯಿನ್ ಎಕ್ಸಿಬಿಷನ್ನಲ್ಲಿ ಈ ಥರದ ಫಾಫ್ಟಾ ನೋಟುಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಅದನ್ನು ಹೊರತುಪಡಿಸಿದರೆ ಆನ್ಲೈನ್ನ ಕೆಲವು ಆಕ್ಷನ್ಗಳಲ್ಲಿ ಅಥವಾ ಆನ್ಲೈನ್ನ ಕೆಲವು ವೆಬ್ಸೈಟ್ಗಳಲ್ಲಿ ಅವೈಲಬಲ್ ಇರುವಂಥದ್ದು. ನಾನು ನಿಮಗೆ ಆನ್ಲೈನ್ನ ವೆಬ್ಸೈಟ್ಗಳನ್ನು ಸಜೆಸ್ಟ್ ಮಾಡೋದಿಲ್ಲ, ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಆನ್ಲೈನಲ್ಲಿ ತುಂಬ ಮೋಸ ಆಗುತ್ತೆ ಅಂತ. ಸೊ ದಯವಿಟ್ಟು ಆಫ್ಲೈನ್ಗಳಿಗೆ ಒಂದ್ಸತಿ ಬಂದರೆ, ಸೊ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಆನ್ಲೈನ್ಗಿಂತ, ಬಟ್ ಜೆನ್ಯೂನ್ ಮೆಟೀರಿಯಲ್ ನಿಮಗೆ ಸಿಗುತ್ತೆ. ನೀವು ನೋಟುಗಳನ್ನು ಕೈಯಲ್ಲಿ ಮುಟ್ಟಿ ನೋಡ್ಬೋದು. ಸೊ ಈ ಥರ ಮುಟ್ಟಿ ನೋಡಿ ತೊಗೊಂಬರ್ಬೋದು. ಈ ಥರದ ಒರಿಜಿನಲ್ ನೋಟುಗಳು ನಿಮ್ಗೆ ಸಿಗುತ್ತೆ. ಸೊ ನಂತರ ಸುಮಾರು 10ಕ್ಕಿಂತ ಹೆಚ್ಚು ನೋಟುಗಳಿರುವಂಥದ್ದು. ನಾನು ನಿಮ್ಗಾಗಲೇ ಹೇಳಿದೆ ನೋಡಿ, ಈ ಥರದ ನಾರ್ಮಲ್ ನೋಟುಗಳಿಗೆ ಸುಮಾರು 500 ರಿಂದ 600 ರೂಪಾಯಿ ಇರುವುದು. ರೂಪಾಯಿ ಅಂತ ಇದ್ದರೆ 500 ರಿಂದ 600 ರೂಪಾಯಿ. ಸೊ ರೂಪಾಯ ಅಂತ ಇತ್ತು ಅಂದರೆ ಅದಕ್ಕೆ 1,500 ರೂಪಾಯಿಯಷ್ಟು ಬೆಲೆಯನ್ನು ಹೊಂದಿರುವಂಥದ್ದು. ಆ ರೂಪಾಯ ನೋಟ್ ನೋಡಿ, ಇಲ್ಲಿದೆ ರೂಪಾಯಿ ಇದ್ದರೆ ಈ ನೋಡಿ, ಇದು 1,500 ರೂಪಾಯಿ ಬೆಲೆ ಅಷ್ಟು ಹೊಂದಿರುವಂಥದ್ದು. ಉಳಿದಂತೆ ಈ ರೀತಿಯ ನೋಟುಗಳಿಗೆ ಓನ್ಲಿ ಇಂಗ್ಲೀಷ್ ಇರಬೇಕು. ಓನ್ಲಿ ಇಂಗ್ಲೀಷ್ ಇತ್ತು ಅಂದರೆ ಇದಕ್ಕೆ ಸುಮಾರು 1,500 ರೂಪಾಯಿಂದ 2,000 ರೂಪಾಯಿ. UNC ಕಂಡೀಷನ್ ಇತ್ತು ಅಂದರೆ 4,000 ರಿಂದ 5,000 ರೂಪಾಯಿ ಇರುವಂಥದ್ದು. ಈ ಒಂದು ನೋಟು ಕೂಡ 3,500 ರೂಪಾಯಿಯಷ್ಟು ಬೆಲೆ ಇರುವಂಥದ್ದು. ಇದಕ್ಕೆ ಸುಮಾರು 1,500 ರೂಪಾಯಿ, 1 ರಿಂದ 1,500 ರೂಪಾಯಿಯಷ್ಟು ಬೆಲೆ ಇರುವಂಥದ್ದು. ಯಾಕೆಂದರೆ ಸ್ವಲ್ಪ ಅರ್ಧಿದೆ ನೋಡ್ಬೋದು ನೀವು, ಕಾರ್ನರಲ್ಲಿ ಅರ್ಧಿದೆ. ಸೊ ಇದೇ ರೀತಿಯ 10 ರೂಪಾಯಿನ ಬೋಟ್ ನೋಡಿ, ಇದೇನಿದೆ ನೋಡಿ ಬೋಟ್ಗಳು, ಈ ನೋಟಲ್ಲಿ 10 ರೂಪಾಯಿನಲ್ಲೂ ಇರುವಂಥದ್ದು. ಬಟ್ ಇದು ಫ್ರಂಟ್ ಡಿಸೈನ್ ನೋಡಿ, ಈ ಥರ ಇರುವಂಥದ್ದು. ನಾರ್ಮಲ್ 10 ರೂಪಾಯಿ ನೋಟ್ ಥರ ಇದೆ. ಇದನ್ನು ನಾನು ಬಳಸಿದ್ದೀನಿ, ಇದನ್ನ ನಾನು ನೋಡಿಲ್ಲ. ಈ ನೋಟ್ಗಳನ್ನ, ಈ ಫಾಫ್ಟಾ ನೋಟ್ಗಳನ್ನ ಯಾವುದನ್ನು ಕೂಡ ನಾನು ಬಳಸಿಲ್ಲ. ಸರಿ ನೋಡಿ, ಎರಡೂ ಕೂಡ ಬೋಟ್, ಹಿಂದೆ ಬೋಟ್ ಇಶ್ಯೂ ಅಂತಾರೆ, ಇದನ್ನು ಬೋಟ್ ಇಶ್ಯೂ ಅಂತಾರೆ ನೋಡಿ. ಆದರೆ ಸೈಜ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಡಿಫ್ರೆನ್ಸ್ ಇದೆ ಅಂತ. ಸೊ ಇದು ಸ್ವತಂತ್ರ ಭಾರತದ ಮೊದಲ 10 ರೂಪಾಯಿ ನೋಟ್ಗಳ ಒಂದು